ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ. ಮಂಡ್ಯ ಮಕ್ಕಳಿಗೆ ದುಡಿಮೆ ಬೇಡ, ಶಿಕ್ಷಣ ನೀಡಿ ಡಾಕ್ಟರ್ ಕುಮಾರ್ ಅವರ ಹೇಳಿಕೆ. ಹನಿ ನೀರಾವರಿ ಯೋಜನೆ ಸದ್ಬಳಕೆಗೆ ಅರಿವು ಅಗತ್ಯ, ನರೇಂದ್ರ ಸ್ವಾಮಿ ಅವರ ಹೇಳಿಕೆ. ಮದ್ದೂರು ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ, ಪರಿಶೀಲನೆ. ರೈತರ ಹತ್ಯೆ ನಡೆಸಿದವರಿಗೆ ಕೃಷಿ ಖಾತೆಯ ಮಂತ್ರಿಗಿರಿ, ರೈತ ಸಂಘಟನೆಗಳ ಪ್ರತಿಭಟನೆ. ಕುವೈತ್ ಬೆಂಕಿ ಅವಘಡ, ಭಾರತೀಯರು ಸೇರಿ 41 ಜನ ದುರ್ಮರಣ. ಕೇಂದ್ರ ಸಚಿವರಾಗಿ ಮೊದಲ ಕಡಿತಕ್ಕೆ ಸಹಿ ಹಾಕಿದ ಎಚ್.ಡಿ. ಕುಮಾರಸ್ವಾಮಿ ಅವರು. ಮೋದಿಜಿಯವರು 3.0 ಸರ್ಕಾರದಿಂದ ತಾರತಮ್ಯ, ಎನ್ಡಿಎ ಮಿತ್ರ ಪಕ್ಷಗಳ ಅಸಮಾಧಾನ. ವಾದ್ಯ ಸಂಗೀತದೊಳಗೆ ಲೀನವಾದರು. ಮಂಡ್ಯ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪೂರ್ವಭಾವಿ ಸಭೆ ಯಶಸ್ವಿ. ನೀಟ್ ಯುಜಿ 2024 ಪರೀಕ್ಷಾ ಅಕ್ರಮ, 1.543 ಅಭ್ಯರ್ಥಿಗಳು ಪಡೆದ ಗ್ರೇಸ್ ಅಂಕಗಳು ರದ್ದು. ಜೂನ್ 23ಕ್ಕೆ ಮರುಪರೀಕ್ಷೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ನಡೆಯುತ್ತಿದ್ದರೆ ಮೋದಿರವರು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ರಾಹುಲ್ ಗಾಂಧಿಯವರ ಹೇಳಿಕೆ. ಮಂಡ್ಯ ನಟ ದರ್ಶನ್ ಪವಿತ್ರ ಗೌಡಗೆ ಗಲ್ಲು ಶಿಕ್ಷೆ ನೀಡಲು ಆಗ್ರಹಿಸಿ ಪ್ರತಿಭಟನೆ. ಮಂಡ್ಯದಲ್ಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಅಭಿನಂದನೆ. ಸಿ.ಎಸ್. ಪುಟ್ಟರಾಜು. ಕಾಂಟ್ರಾಕ್ಟರ್ ಪರ ನಿಲ್ಲದೆ ಕೂಡಲೇ ನಾಲೆಗಳಿಗೆ ನೀರು ಹರಿಸಿ, ರವೀಂದ್ರ ಶ್ರೀಕಂಠಯ್ಯರವರ ಹೇಳಿಕೆ. ಕಾಡಾನೆಗಳ ಹಾವಳಿಯಿಂದ ಬೇಸತ್ತ ತೋಟದ ಮಾಲೀಕರು ಬೆಳೆದ ಬೆಳೆಗಳನ್ನು ಕಾಡಾನೆಗಳು ತುಳಿದು ನಾಶ ಮಾಡುತ್ತಿವೆ. ಮೃಗಶಿರ ಮಳೆಗೆ ಸರ್ಜಾಪುರ ಕೆರೆ ಭರ್ತಿ, ಗ್ರಾಮಸ್ಥರಿಗೆ ಸಂತಸ. ಮಂಡ್ಯ ಚಿತ್ರನಟ ದರ್ಶನ್ ವಿರುದ್ಧ ಪ್ರತಿಭಟನೆ.